ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಾಳೆಹಣ್ಣಿನಿಂದ ಒಂದು ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೇನೆ. ಪഴം ನಿರಚ್ಚದು ಅಂತ ಹೇಳ್ತಾರೆ. ಕೇರಳದಲ್ಲಿ ಹೆಚ್ಚಾಗಿ ಮಾಡುವ ತಿಂಡಿ ಇದು. ತುಂಬ ಟೇಸ್ಟಿಯಾಗಿರ್ತದೆ, ಹಾಗೆ ಮಾಡಲಿಕ್ಕಂತೂ ತುಂಬ ಸುಲಭ. ಮಾಡೋದು ಹೇಗೆ ಅಂತ ನೋಡುವ ನಾವು. ಈಗ ಮೊದಲಿಗೆ ಇದರ ಫಿಲ್ಲಿಂಗ್ಸನ್ನು ರೆಡಿ ಮಾಡ್ಕೊಳ್ಳುವ. ಗ್ಯಾಸಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಫಸ್ಟಿಗೆ ತುಪ್ಪ ಮೆಲ್ಟ್ ಆಗ್ತಾ ಬರುವಾಗ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ತಾ ಇದ್ದೇನೆ. ಇದು ಮನೇಲಿ ಇದ್ದರೆ ಹಾಕ್ಬೋದು, ಇಲ್ಲಾಂದ್ರೂ ತೊಂದರೆ ಏನಿಲ್ಲ. ಈ ಗೋಡಂಬಿ ಮತ್ತು ದ್ರಾಕ್ಷಿ ಸ್ವಲ್ಪ ಕೆಂಪಾಗ್ತಾ ಬರುವಾಗ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ತೆಂಗಿನ ತುರಿ. ಈ ತೆಂಗಿನ ತುರಿ ಹಾಕಿ ಸ್ವಲ್ಪ ಹೊತ್ತು ಹುರಿಬೇಕು. ನಂತರ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ತಾ ಇದ್ದೇನೆ. ಏಲಕ್ಕಿ ಪುಡಿ ಎಲ್ಲ ಹಾಕಿ ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಸಕ್ಕರೆ ಎಲ್ಲ ಮೆಲ್ಟ್ ಆಗುವವರೆಗೆ ಸ್ವಲ್ಪ ಈ ಥರ ಕೈ ಆಡಿಸಿದರೆ ಆಯಿತು. ನೋಡಿ, ಇದೀಗ ಆಗಿದೆ. ಹೀಗೆ ಸ್ವಲ್ಪ ತೆಂಗಿನಕಾಯಿಯ ಕಲರ್ ಚೇಂಜ್ ಆಗುವ ಫ್ಲೇಮ್ ಆಫ್ ಮಾಡಿದರೆ ಆಯಿತು. ಇದನ್ನು ತಣಿಲಿಕ್ಕೆ ಬಿಡುವ. ಇನ್ನು ನಾವು ಇದಕ್ಕೆ ಬೇಕಾದ ಹಿಟ್ಟನ್ನು ರೆಡಿ ಮಾಡುವ. ಒಂದು ಬೌಲ್ ತಗೊಂಡಿದ್ದೇನೆ. ಈ ಬೌಲಿಗೆ 3 ಟೇಬಲ್ ಸ್ಪೂನ್ನಷ್ಟು ಮೈದಾ ಹಾಕ್ತಾ ಇದ್ದೇನೆ. ನಂತರ ಸ್ವಲ್ಪ ನೀರು ಹಾಕಿ ಒಂದು ತಿಕ್ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಇದು ಕಲಿಸ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಬೇಕು. ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿದರೆ ಸಾಕು. ತುಂಬ ತೆಳು ಆಗಬಾರ್ದು, ಸ್ವಲ್ಪ ದಪ್ಪವಾಗಿ ಇರಬೇಕು. ನೋಡಿ, ಈ ಥರ ರೆಡಿ ಮಾಡ್ಕೊಳ್ಬೇಕು. ಇದೀಗ ಸೈಡಿಗೆ ಎತ್ತಿಟ್ಕೊಳ್ಳುವ. ಇನ್ನು ಬಾಳೆಹಣ್ಣನ್ನು ತಗೊಳ್ಳುವ. ನಾನಿಲ್ಲಿ 3 ನೇಂದ್ರ ಬಾಳೆಹಣ್ಣನ್ನು ತಗೊಳ್ತಾ ಇದ್ದೇನೆ. ಇದನ್ನು ಜಸ್ಟ್ ಒಮ್ಮೆ ತೊಳೆದು ತಗೊಂಡದ್ದು ನಾನು. ಈ ಬಾಳೆಹಣ್ಣನ್ನು ಚಾಕುವಿನಿಂದ ಈ ಥರ ಸೀಳ್ಕೊಳ್ಬೇಕು. ನೋಡಿ, ಈ ಥರ ಗೆರೆ ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಭಾಗದಲ್ಲಿ ಈ ಥರ ಗೆರೆ ಹಾಕ್ತಾ ಇದ್ದೇನೆ. ಈ ಥರ ಸೀಳ್ತಾ ಇದ್ದೇನೆ. 2 ಸೈಡು ಫಿಲ್ ಮಾಡಲಿಕ್ಕಿದೆ. ಇದು ನೋಡಿ, ಮೇಲಿಂದಲೇ ಈ ಥರ ಸೀಳಲಿಕ್ಕಿಲ್ಲ. ಮೇಲೆ ಮತ್ತು ಕೆಳಗೆ ಸ್ವಲ್ಪ ಗ್ಯಾಪ್ ಇಟ್ಟು ನಡುವಲ್ಲಿ ಈ ಥರ ಗೆರೆ ಹಾಕ್ಕೊಳ್ಬೇಕು. ಈ ಥರ ಮಾಡಿ ಆದಮೇಲೆ ನಾವಾಗ ಮಾಡಿಟ್ಟ ಫಿಲ್ಲಿಂಗ್ಸ್ ಉಂಟಲ್ಲ, ಅದನ್ನು ಇದರಲ್ಲಿ ತುಂಬಿಸಬೇಕು. ಒಂದು ಸ್ಪೂನ್ನ ಸಹಾಯದಿಂದ ನಾನು ತುಂಬಿಸ್ತಾ ಇದ್ದೇನೆ. ನೀವು ಬೇಕಿದ್ದರೆ ಕೈಯಲ್ಲಿ ಕೂಡ ತುಂಬಿಸ್ಬೋದು. ನಾವು ಸೀಳಿದ ಬಾಳೆಹಣ್ಣಿನ 2 ಬದಿಯೂ ಫಿಲ್ ಮಾಡ್ಕೊಳ್ಬೇಕು. ಇದೆಲ್ಲ ಫಿಲ್ ಮಾಡಿ ಆದ ಮೇಲೆ ನಂತರ ಈ ಸಿಪ್ಪೆಯನ್ನು ನಾವು ತೆಗಿಬೋದು. ಈ ಥರ ಎಲ್ಲ ಫಿಲ್ ಮಾಡಿ ಆದ ಮೇಲೆ ತೆಗೆದ್ರೆ ಆಯಿತು. ನೋಡಿ, ನಾನಿಲ್ಲಿ ಎಲ್ಲ ಫಿಲ್ ಮಾಡಿ ಆಗಿದೆ. ಇನ್ನೀಗ ಸಿಪ್ಪೆ ತೆಗೆಯುವ. ಇನ್ನು ಮೇಲೆ ಇದರ ಸಿಪ್ಪೆಯನ್ನು ತೆಗೆಯುವ. ಇನ್ನೀ ಫಿಲ್ಲಿಂಗ್ಸ್ ಹೋಗದ ಹಾಗೆ ಮೈದಾ ಹಿಟ್ಟಿಂದ ಕವರ್ ಮಾಡಿದರೆ ಆಯಿತು. ಇಷ್ಟೇ ಕೆಲಸ ಇರೋದು ಇದಕ್ಕೆ. ಒಂದೊಂದೇ ಬಾಳೆಹಣ್ಣಿಗೆ ಈ ಥರ ಮೈದಾ ಹಿಟ್ಟಿಂದ ಹೀಗೆ ಕವರ್ ಮಾಡಬೇಕು. ಈ ಫಿಲ್ಲಿಂಗ್ಸ್ ಎಲ್ಲ ಹೊರಗೆ ಬರದಿರಲಿಕ್ಕೆ ಬೇಕಾಗಿ. ನೋಡಿ, ಈ ಥರ ಎಲ್ಲ ಬಾಳೆಹಣ್ಣನ್ನು ಮೈದಾ ಹಿಟ್ಟಿಂದ ಕವರ್ ಮಾಡಿ ಆಗಿದೆ. ಇನ್ನಿದನ್ನು ಫ್ರೈ ಮಾಡಬೇಕು. ಒಂದು ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಾಳೆಹಣ್ಣನ್ನು ಇಡ್ತಾ ಇದ್ದೇನೆ. ಇದು ಕಾಯಿಸಲಿಕ್ಕೆ ತುಂಬ ಎಣ್ಣೆಯನ್ನು ಬೇಕಾಗೋದಿಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಬಾಳೆಹಣ್ಣನ್ನು ಆಚೆ ಈಚೆ ಮಗುಚಿ ಹಾಕಿ ಕಾಯಿಸಿದರೆ ಆಯಿತು. ಎಲ್ಲ ಸೈಡ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ಥರ ಗೋಲ್ಡನ್ ಕಲರ್ ಆಗುವವರೆಗೆ ಫ್ರೈ ಮಾಡಿ ತೆಗಿಬೇಕು. ನೋಡಿ, ಎಲ್ಲ ಬದಿ ಈ ಥರ ತಿರುವಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದೀಗ ಆಗಿದೆ. ಹೊರಗೆಲ್ಲ ಒಳ್ಳೆ ಕ್ರಿಸ್ಪಿಯಾಗಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್.